ಬಿಗ್ ಬಾಸ್ನಲ್ಲಿ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬಹುದು? ಈ ವಾರ ಡ್ರೋನ್ ಪ್ರತಾಪ್ಗೆ ಉತ್ತಮ ಅನ್ನೋ ಪಟ್ಟ ಸಿಕ್ಕಿದೆ, ಹಾಗೆ ಮೆಡಲ್ ಕೂಡ ಸಿಕ್ಕಿದೆ. ಇಶಾನಿ ಮತ್ತು ನೀತು ಅವರಿಗೆ ಕಳಪೆ ಪಟ್ಟ ಸಿಕ್ಕಿದ್ದು ಆಯಿತು, ಅವರು ಜೈಲಿಗೆ ಹೋಗಿದ್ದು ಆಯಿತು. ಈ ವಾರ ಬಿಗ್ ಬಾಸ್ ಅಂತೂ ಒಳ್ಳೊಳ್ಳೆ ಟಾಸ್ಕ್ಗಳನ್ನು ನೀಡಿದರು, ಅದರಲ್ಲಿ ತುಂಬಾ ಟ್ವಿಸ್ಟ್ಗಳನ್ನು ಇಟ್ಟಿದ್ರು. ಗಂಧದ ಗುಡಿ ಟೀಮ್ ಅವರು ಅದ್ಭುತವಾಗಿ ಆಟ ಆಡಿದ್ದಾರೆ. ಆಟ ಅಂದರೆ ಕೇವಲ ಆಟವಾಗಿರಲ್ಲ, ಡಿಸಿಷನ್ಸ್ಗಳನ್ನು ಯಾರು ಚೆನ್ನಾಗಿ ಕೊಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಈ ವಾರ ಪ್ರತಾಪ್ ಮತ್ತು ಸಿರಿ ತಂಡಗಳ ಮುಖ್ಯಸ್ಥರಾಗಿದ್ದರು. ಇಬ್ಬರು ಚೆನ್ನಾಗಿಯೇ ಡಿಸಿಷನ್ಸ್ ಕೊಟ್ಟರು, ಆದರೆ ಪ್ರತಾಪ್ ಅವರು ಚೆನ್ನಾಗಿ ಡಿಸಿಷನ್ಸ್ಗಳನ್ನು ತಗೊಂಡಿದ್ದಾರೆ. ಹಾಗಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಪ್ರತಾಪ್ ಅವರಿಗೆ ಸಿಗ್ಬೋದು ಅಂತ ಹೇಳಲಾಗ್ತಿದೆ. ಫ್ಯಾನ್ಸ್ಗಳಂತೂ ಡ್ರೋನ್ ಪ್ರತಾಪ್ ಫೈನಲ್ಗೆ ಬರಬೇಕೆಂದು ಆಸೆ ಪಡ್ತಿದ್ದಾರೆ. ಉತ್ತಮ ಅಂತ ಸಿಕ್ಕ ಮೆಡಲನ್ನು ಫ್ಯಾಮಿಲಿ, ಅಜ್ಜಿ, ತಂಗಿಗೆ ಡೆಡಿಕೇಟ್ ಮಾಡ್ತಾರೆ ಪ್ರತಾಪ್. ಅದರಲ್ಲೂ ವಿಶೇಷವಾಗಿ ಕಿಚ್ಚ ಸುದೀಪ್ ಅವರಿಗೆ ಡೆಡಿಕೇಟ್ ಮಾಡ್ತಾರೆ. ಯಾಕಂದರೆ ಮೊದಲ ವಾರದಲ್ಲೇ ಓಪನ್ ಆಗುವಂತೆ ಮಾಡಿದ್ದು ಕಿಚ್ಚ ಸುದೀಪ್ ಅವರು. ಅವರ ಕಾರಣದಿಂದಲೇ ನಾನು ಇಲ್ಲಿಯ ತನಕ ಇದ್ದೀನಿ ಅಂತ ಕೂಡ ಹೇಳ್ತಾರೆ. ಸುದೀಪ್ ಸರ್ ಏನಾದರೂ ಒಂದು ಚಾನ್ಸ್ ಕೊಟ್ಟರೆ ನಾನು ಅವ್ರ ಮುಂದೆ ಡ್ಯಾನ್ಸ್ ಮಾಡಬೇಕು ಅಂತಿದ್ದೀನಿ ಅಂತ ಸಂಗೀತಾ ಅವರನ್ನು ಕೇಳಿ ಅವ್ರ ಹತ್ರ ಡ್ಯಾನ್ಸ್ ಕಲಿತಾ ಇದ್ದಾರೆ. ನಿಮ್ಮ ಪ್ರಕಾರ ಯಾರು ಈ ವಾರ ಮನೆ ಬಿಟ್ಟು ಹೋಗ್ತಾರೆ? ಕಾಮೆಂಟ್ ಮಾಡಿ ತಿಳಿಸಿ.